ನೋಡಿ ಒಳಗೆಲ್ಲ ಎಷ್ಟು ಸ್ಪಾಂಜಿ ಆಗಿದೆ ಅಂತ. ನೋಡಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಒಳಗೆಲ್ಲ ಸ್ಪಾಂಜಿ ಆಗಿ ಸಕ್ಕತ್ತಾಗಿದೆ. ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಫುಡ್ ವ್ಲಾಗ್ ಏನೂ ಮಾಡ್ತಾ ಇಲ್ಲ. ಚಿನಿಮಾ ಕೇಕ್ ಕೇಳಿದಾಳೆ, ಅವಳಿಗೋಸ್ಕರ ಕೇಕ್ ಮಾಡೋಣ ಅಂತ. ಓಕೆನಾ? ಯಾವ ಕೇಕ್ ಬೇಕು ನಿಂಗೆ? ಕಪ್ ಕೇಕ್. ಕಪ್ ಕೇಕ್. ಯಾವ ಕಪ್ ಕೇಕ್? ವೆನಿಲಾನಾ, ಚಾಕ್ಲೇಟಾ, ಡ್ರೈ ಫ್ರೂಟ್ಸಾ ಆಗಬೇಕು? ಚಾಕ್ಲೇಟ್ದಾ ಮಾಡೋಣ? ಹೆಲ್ಪ್ ಮಾಡ್ತೀಯ ನೀನು? ಸೊ ಇವಳು ಸ್ವಲ್ಪ ಅವಾಗವಾಗ ಕೇಕ್ ತಿನ್ಲಿಕ್ಕೆ ಅಂದರೆ ಜಂಕ್ ಮಕ್ಳಿಗೆ ಇಷ್ಟ ಆಗತ್ತೆ. ಮಕ್ಕಳಿಗೆ ಅಲ್ಲ, ನಮಗೂ ಇಷ್ಟ ಆಗತ್ತಲ್ಲ. ಕೇಳ್ತಿರ್ತಾಳೆ ಹೊರಗಡೆ ತರೋದಾ ಅಂತ ಹೇಳ್ಬಿಟ್ಟು. ನನಗೆ ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ನಮ್ಮ ಚಿನಿಮಾಗಿ ನಾನು ಮನೇಲೇ ಮಾಡಬೇಕು ಅಂತೇಳಿ ತುಂಬ ಇಷ್ಟ ಆಗತ್ತೆ ಅಲ್ಲ. ಮಮ್ಮಿ ನೋಡಿ ನಿನಗೆ ಮನೇಲಿ ಕೇಕ್ ಮಾಡ್ತಾ ಇದ್ದಾರೆ, ನೀನು ನನಗೇನು ಕೊಡಿಸ್ತೀಯ? ಲಡ್ಡು. ಯಾರು ಮಾಡಿದ್ದಾರೆ ಲಡ್ಡು? ನಾನು ಮಾಡಿರೋ ಲಡ್ಡು ನನಗೆ ತಿನ್ನಿಸ್ತಾಳವಳು. ಸರಿ, ಕೇಕ್ ಮಾಡೋಣ. ಸೊ ಇವತ್ತು ನಿಮಗೆ ಕೇಕ್, ಒಂದು ಚಾಕ್ಲೇಟ್ ಕೇಕ್ ರೆಸಿಪಿಯನ್ನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಕೇಕ್ ಬರದೇ ಇರೋರು ಕೂಡ ಈಸಿಯಾಗಿ ಮಾಡಿಕೊಡ್ಬೋದು. ಮಕ್ಕಳಿಗೆ ಆಗಿರ್ಬೋದು, ಮನೇಲಿ ಯಾರಾದರೂ ಸಡನ್ನಾಗಿ ಬರ್ತಡೇ ಇದೆ ಅಂದರೆ ನೀವು ಆರಾಮ್ಸೆ ಮಾಡ್ಬೋದು. ಸೊ ತಡ ಮಾಡದೆ ಈ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಈ ಕೇಕ್ ಮಾಡಲಿಕ್ಕೆ ನಾನಿಲ್ಲಿ 1.5 ಕಪ್ನಷ್ಟು ಹಿಟ್ಟು ತಗೊಂಡಿದ್ದೀನಿ. ಅವಳು ರೆಡಿ ಇದ್ದಾಳೆ ಹಾಕೋಕ್ಕೆ. ಸೊ ಫಸ್ಟು ಹಿಟ್ಟು ಹಾಕ್ಕೊಳ್ಳೋಣ. ನೀವು ಮೈದಾ ಹಿಟ್ಟಲ್ಲಿ, ನೀನು ಹಾಕು. ಮೈದಾ ಹಿಟ್ಟಲ್ಲಾದರೂ ಮಾಡ್ಬೋದು ಅಥವಾ ಗೋಧಿ ಹಿಟ್ಟಲ್ಲಾದರೂ ಮಾಡ್ಬೋದು. ನಾನು ಮೈದಾವನ್ನೇ ಬಳಸ್ತಾ ಇದ್ದೀನಿ ಇವತ್ತು. ಎಲ್ಲ ಹಾಕ್ಬೇಕು, ಹಿಂಗೆ ಮಾಡಬೇಕು ಫ್ರೆಂಡ್ಸ್. ಹಾಗೆ ಒಂದು ಅರ್ಧ ಕಪ್ನಷ್ಟು ಕೋಕೋ ಪೌಡ್ರ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಗಂಟಿದಲ್ವಾ, ಅದನ್ನು ಜರಡಿ ಇಟ್ಕೊಳ್ಳೋಣ. ಇದ್ರಲ್ಲಿ ಹಾಕು. ಮಕ್ಕಳ ಜೊತೆ ಈ ಥರ ಅಡುಗೆ ಮಾಡಿದ್ರೆ ಸ್ವಲ್ಪ ಸ್ಟ್ರೆಸ್ ಕೂಡ ರಿಲೀಫ್ ಆಗುತ್ತೆ. ಅದನ್ನು ಹಂಗಲ್ಲ, ಹಿಂಗೆ ಮಾಡ್ಬೇಕು. ಹಿಂಗೆ ನೀವು ಯಾವುದೇ ಕೇಕ್ ಮಾಡಬೇಕಾದ್ರೆ ಈ ಥರ ಜರಡಿ ಇಟ್ಕೊಳ್ಳಿ. ಚಿನಿಮಾ ಅಂತೂ ನಾನು ಏನೇ ಮಾಡ್ತಾಯಿದ್ರು ನಾನು ಮಾಡ್ತೀನಿ ಪ್ಲೀಸ್ ಅಂತ ಹೇಳಿ ಕೇಳಿಸ್ಕೊತಾಳವಳು. ಫ್ರೆಂಡ್ಸ್, ಈ ಥರ ಇನ್ನೂ ಸಾಕಷ್ಟು ಕೇಕ್ ರೆಸಿಪಿಗಳು ನಮ್ಮ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆಯಲ್ಲಿದೆ. ನೀವೇನಾದರೂ ಕೇಕ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸಲ ಆ ಚಾನಲ್ನ ಹೋಗಿ ಚೆಕ್ ಮಾಡಿ. ಹಾಗೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಹಾಕೋಣ. ಒಂದು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ. ಹಾಗೆ 1 ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ. ಹಾಕು ಚಿನಿಮಾ. ಫಸ್ಟ್ ಈಗ ಇವೆಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. 1 ಚಿಟಿಕೆಯಷ್ಟು ಉಪ್ಪು. ನೀನೇ ಹಾಕು. ಈಗ ಇದೆಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಕೇಕ್ ಮಾಡುವಾಗ ಸ್ಟಾರ್ಟಿಂಗ್ನಲ್ಲಿ ತುಂಬ ಮಿಸ್ಟೇಕ್ಸ್ಗಳನ್ನು ಮಾಡಿ ಕಲ್ತಿರೋದು. ಕೆಲವೊಂದು ಸಲ ಕೇಕ್ ಗಟ್ಟಿ ಆಗೋದು, ಕೇಕ್ ಒಳಗಡೆ ಎಲ್ಲ ಚೆನ್ನಾಗಿ ಬೇಕಾಗದೇ ಇರೋದು. ಸೊ ಆ ಥರ ಮಾಡಿ ಕಲ್ತಿರೋದ್ರಿಂದನೇ ಇವಾಗ ಚಿನ್ಮ ಯಾವಾಗ ಕೇಕ್ ಕೇಳಿದ್ರೆ ಪಟ್ ಅಂತ ಹೇಳಿ ಮಾಡಿಕೊಟ್ಬಿಡ್ತೀನಿ. ಸೊ ನಾನು ಯೂಶ್ವಲಿ ಕೈಯಿಂದನೇ ಮಿಕ್ಸ್ ಮಾಡ್ತೀನಿ. ಇವತ್ತು ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಇದೆ, ಅದಕ್ಕಾಗಿ ಮಿಷಿನ್ ಯೂಸ್ ಮಾಡಿದ್ದೀನಿ. ಫ್ರೆಂಡ್ಸ್, ಈಗ ಹಿಟ್ಟೆಲ್ಲ ಹಾಕಿದ್ದೀನಿ. ಇನ್ನು ಕೇಕ್ ಆಗಿಲ್ಲ. ಏನಂತ ಬಾವ್ ಅಂತೆ. ಇನ್ನು ಕೇಕ್ ಆಗಿಲ್ಲ ಅಂದ್ರೆ ಅಯ್ಯೋ ಅಂತೆ. ಫ್ರೆಂಡ್ಸ್, ಈಗ ಹಿಟ್ಟು ಕಲ್ಸ್ಕೊಂಡಾಯ್ತು. ಈಗ ನೆಕ್ಸ್ಟ್ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ಳೋಣ. ನಾನು ಹಾಕ್ತೀನಿ. ಮೊಟ್ಟೆ ಹಾಕ್ಬೇಕು. ನಾನು ಮೊಟ್ಟೆ ಹಾಕ್ತೀನಿ. ಇಲ್ಲಿ ನಾನು 1 ಮೊಟ್ಟೆ ತೊಗೊಂಡಿದ್ದೀನಿ. ಸಾಕು ಸಾಕು ಸಾಕು.
ಹಾಗೆ ಮಜ್ಜಿಗೆ ಕೂಡ ಹಾಕಬೇಕು, ಆವಾಗ ಕೇಕು ಚೆನ್ನಾಗಿ ಸ್ಪಾಂಜಿಯಾಗಿ ಬರುತ್ತೆ. ಇರುಚಿನಿಮ್ಮ ಇನ್ನೂ ನೀರು ಹಾಕ್ಬೇಕು ಇದಕ್ಕೆ ಫ್ರೆಂಡ್ಸ್. ಹಾಗೆ ಒಂದು ಅರ್ಧ ಕಪ್ನಷ್ಟು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ. ನೀವು ಕೇಕ್ ಮಾಡಲಿಕ್ಕೆ ಇದೇ ಕಪ್ಗಳೇ ಬೇಕು ಮೆಜರ್ಮೆಂಟ್ಗೆ ಅಂತ ಏನಿಲ್ಲ, ನೀವು ಲೋಟದ ಅಳತೆಯಲ್ಲಿ ಕೂಡ ತಗೋಬಹುದು. ಬಟ್ ಏನಂದರೆ ಎಲ್ಲವೂ ಒಂದೇ ಅಳತೆಯಲ್ಲಿ ಇರಬೇಕು ಫ್ರೆಂಡ್ಸ್. ಯೂಶ್ವಲಿ ಕೇಕ್ ಮಾಡಲಿಕ್ಕೆ ಮೈದಾ ಹಿಟ್ಟು, ಮೊಟ್ಟೆ, ಎಣ್ಣೆ, ಸೋಡಾ ಎಲ್ಲ ಬಳಸಿ ಮಾಡಿರ್ತೀವಲ್ವಾ. ಸೊ ಇದು ಒಂಥರ ಜಂಕ್ ಇದ್ದ ಹಾಗೆ. ಬಟ್ ಏನಪ್ಪ ಅಂದರೆ ನಾವು ಹೊರಗಡೆದು ಕೊಡೋದಕ್ಕಿಂತ ಮನೆಯಲ್ಲಿ ಅವಾಗವಾಗ ಕೊಡೋದು ಓಕೆ, ತೊಂದರೆ ಇಲ್ಲ. ಚಿನಿಮಗೆ ಮತ್ತು ಮನೇಲಿರೋರಿಗೆ ಎಲ್ರಿಗೂ ಕೇಕ್ ತಿನ್ನಬೇಕು ಅಂತ ತುಂಬ ಆಸೆ ಆಗುತ್ತೆ. ಅದು ತಿನ್ನೋದ್ರಿಂದ ಕೆಲವೊಂದು ಬೆನಿಫಿಟ್ಸ್ ಇದೆ. ಬಟ್ ಆ ರೀತಿ ತಿಂದಾಗ ಕೆಲವರಿಗೆ ಏನಾಗುತ್ತೆ ಗೊತ್ತಾ, ಹೊಟ್ಟೆ ಉಬ್ಬರ ಬರೋದು, ಗ್ಯಾಸ್ಟ್ರಿಕ್ ಸಮಸ್ಯೆ, ಅಸಿಡಿಟಿ, ಎದೆ ಉರಿ, ಈ ಥರ ಸಮಸ್ಯೆಗಳು ಕಂಡುಬರುತ್ತೆ ಅಲ್ವಾ. ಸೊ ಅಂಥವ್ರೆಲ್ಲರಿಗೂ ನಾನು ಈಗಾಗಲೇ ಸುಮಾರು ಸಲ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಒಂದು ವೇಳೆ ಆಯುರ್ವೇದಿಕ್ ಪ್ರಾಡಕ್ಟ್ ಇಷ್ಟಪಡೋರಾದರೆ ಈ ಅಮೃತನೋನಿ ಅವರ ಗ್ಯಾಸ್ಟ್ರಿನ್ ಲಿಕ್ವಿಡ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಇದ್ದಾಗಲೇ ಕೇರ್ ತಗೊಳ್ಳೋದು ಒಳ್ಳೇದಲ್ವಾ. ಬಟ್ ಅದನ್ನು ಹೀಗೆ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಆರೋಗ್ಯದಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ಸ್ಗಳು ಬರುತ್ತಲ್ವಾ. ಸೊ ಈ ರೀತಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ಗೆ ಇದು ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಡಾಕ್ಟರ್ನ ಕೇಳಿ ತಗೊಳ್ಳಿ. ಯಾಕೆ ಅಂದರೆ ನಾವು ಆರೋಗ್ಯವಾಗಿ ಇದ್ದರೆ ಅಲ್ವಾ ಎಲ್ಲ ಥರದ ಫುಡ್ನ ತಿನ್ನೋಕ್ಕಾಗೋದು. ಈ ಅಮೃತನೋನಿ ಗ್ಯಾಸ್ಟ್ರಿನನ್ನು ಊಟಕ್ಕಿಂತ ಮುಂಚೆ ತಗೋಬೇಕಾಗತ್ತೆ. ಫ್ರೆಂಡ್ಸ್, ನೀವು ಕೂಡ ಈ ಗ್ಯಾಸ್ಟ್ರಿನ್ ಲಿಕ್ವಿಡ್ನ ತಗೋಬೇಕು ಅಂದ್ಕೊಂಡಿದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಡಾಕ್ಟರ್ ಅವ್ರದ್ದು. ಒಂದ್ಸಲ ಕಾಲ್ ಮಾಡಿಬಿಟ್ಟು ಕನ್ಸಲ್ಟೇಷನನ್ನು ಪಡ್ಕೊಂಡು ಆನಂತರ ತಗೊಳ್ಳಿ. ಹಾಗೆ ನಿಮಗೆ ಈ ಪ್ರಾಡಕ್ಟ್ ಹತ್ತಿರದ ಮೆಡಿಕಲ್ ಶಾಪ್ಗಳಲ್ಲಿ ಕೂಡ ಸಿಗುತ್ತೆ, ಅಲ್ಲಿ ಬೇಕು ಅಂದ್ರೂ ಕೂಡ ತಗೋಬಹುದು. ಇಲ್ಲ ನೀವು ಆನ್ಲೈನಲ್ಲೇ ಆರ್ಡರ್ ಮಾಡಬೇಕು ಅಂದರೆ ಅದೇ ನಂಬರ್ಗೆ ಕಾಲ್ ಮಾಡಿರ್ತೀರಲ್ವಾ, ಅವ್ರ ಹತ್ರನೇ ಆರ್ಡರ್ ಮಾಡಬಹುದು. ಫ್ರೆಂಡ್ಸ್, ಈಗ ನೀರು ಬದಲಾಗಿ ನಾನು ಮಜ್ಜಿಗೆನ ಉಪಯೋಗಿಸ್ತಾ ಇದ್ದೀನಿ. ಮಜ್ಜಿಗೆ ಹಾಕೋದ್ರಿಂದ ಕೇಕ್ ತುಂಬ ಸ್ಪಾಂಜಿಯಾಗಿ ಬರುತ್ತೆ. 1.5 ಕಪ್ನಷ್ಟು ಮಜ್ಜಿಗೆನ ತಗೋಬೇಕು. ಹಾಗೆ ಒಂದು ಸ್ವಲ್ಪ ವೆನಿಲಾ ಎಕ್ಸ್ಟ್ರಾಕ್ಟ್ನ ಹಾಕ್ತಾ ಇದ್ದೀನಿ, ಇದು ಜಸ್ಟ್ ಫ್ಲೇವರ್ಗಾಗಿ. ಇದು ಮಜ್ಜಿಗೆ ಮತ್ತು ಎಣ್ಣೆ ಎಲ್ಲ ಹಾಕಿದ್ದೀನಲ್ವ, ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಹೆಂಗೆ ಬರಬೇಕು ಅಂದರೆ ಒಂದು ಚಾಕ್ಲೇಟ್ ಸಿರಪ್ ಯಾವ ರೀತಿ ಇರುತ್ತಲ್ವ, ಸೊ ಆ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆಗ್ಲೆಲ್ಲ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಿದ್ದಾಳೆ ಕೇಕ್ ಆಗಿದ್ದೇನಿಲ್ಲ ಅಂತ. ಫ್ರೆಂಡ್ಸ್, ಇನ್ನೊಂದು ಕಡೆ ಮೋಲ್ಡ್ನ ರೆಡಿ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಬೇಕು, ಈ ಥರ ಕೆಳಗಷ್ಟೇ. ಆವಾಗ ನಾವು ಅದು ಕಪ್ ಕೇಕ್ ಇದೆ ಹಾಕ್ತೀವಲ್ವ ಪೇಪರು, ಅದು ಕುತ್ಕೊಳ್ಳುತ್ತೆ. ಒಂದೊಂದೇ ಹಾಕಬೇಕು. ಫ್ರೆಂಡ್ಸ್, ಈಗ ಬ್ಯಾಟರ್ನ ಹಾಕೊಳ್ಳೋಣ. ನೋಡಿ, ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ, ಎಲ್ಲೇ ಆಗಲಿ ಗಂಟುಗಳೇನೂ ಇಲ್ಲ. ಸೊ ಕೈಯಿಂದ ಮಿಕ್ಸ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಈ ಕನ್ಸಿಸ್ಟೆನ್ಸಿ ಇರಬೇಕು, ಫ್ಲೋಯಿಂಗ್. ಒಂಥರ ಚಾಕ್ಲೇಟ್ ಸಿರಪ್ ಇದೆ ಅಲ್ವಾ, ಆ ಕನ್ಸಿಸ್ಟೆನ್ಸಿ ಇರುತ್ತೆ. ಈಗ ಇದನ್ನು ಮೋಲ್ಡ್ಗೆ ಹಾಕ್ಕೊಳ್ಳೋಣ. ಒಂದು 3/4 ಭಾಗ ಹಾಕ್ಕೋಬೇಕು. ಇದೇ ಬ್ಯಾಟರನ್ನು ದೊಡ್ಡ ಮೌಲ್ಡ್ಗೆ ಹಾಕ್ಕೊಂಡು ಕೂಡ ಕೇಕ್ ಮಾಡಬಹುದು. ಒಂದ್ಸಲ ಮಾಡಿಬಿಡ್ಬೇಕು, ಬಬಲ್ಸ್ ಇದ್ರೆ ಎಲ್ಲ ಹೋಗ್ಬೇಕು. ನಿಮ್ಗಿನ್ನೂ ಎಕ್ಸ್ಟ್ರಾ ಚಾಕ್ಲೇಟ್ ಇಷ್ಟ ಆಗುತ್ತೆ ಅಂದರೆ ಮೇಲೆ ಚಾಕೋ ಚಿಪ್ಸ್ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಈಗ ಅವನ್ನ ನಾನು ಪ್ರೀಹೀಟಿಗೆ ಇಟ್ಟಿದ್ದೀನಿ. 160 ಡಿಗ್ರಿಯಲ್ಲಿ ಅವನ್ನ ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ 5 ನಿಮಿಷ. ಆ ನಂತರ ನಾನಿಲ್ಲಿ ಕೇಕ್ ಮೋಲ್ಡ್ನ ಇಡ್ತಾ ಇದ್ದೀನಿ. ನೀವು ಗ್ಯಾಸ್ ಸ್ಟವ್ನಲ್ಲಿ ಮಾಡೋದಾದರೆ 5 ನಿಮಿಷ ಪ್ರೀಹೀಟ್ ಮಾಡಿಕೊಂಡು 30 ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಬೇಕ್ ಮಾಡ್ಕೋಬೇಕು. ಸೊ ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಬಟನ್ನ ಒತ್ತಾ ಇದ್ದೀನಿ. ಮಕ್ಕಳು ಕೇಳಿದ ತಕ್ಷಣನೇ ಮಾಡಿಕೊಡ್ಬಹುದು, ತುಂಬ ಕ್ವಿಕ್ಕಾಗಿ ಆಗಿಬಿಡುತ್ತೆ ಈ ಮಫಿನ್ಸ್. ಫ್ರೆಂಡ್ಸ್, ಇಷ್ಟೊಂದು ಮಫಿನ್ಸ್ ರೆಡಿ ಆಗಿದೆ. ಟೋಟಲ್ 3, 6, 9, 12 ಮಫಿನ್ಸ್ ಆಗಿದೆ. ಸ್ವಲ್ಪ ಏನು ಹಿಟ್ಟು ಜಾಸ್ತಿ ಉಳಿದಿದೆ ಅಂತ ಹೇಳಿಬಿಟ್ಟು ಇನ್ನೊಂದು ಮೋಲ್ಡ್ಗೆ ಹಾಕಿಬಿಟ್ಟು ಇಟ್ಟಿದ್ದೀನಿ.
ಅಂದರೆ ಒಂದರಲ್ಲೇ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ. ನನ್ನ ಹತ್ರ 2 ಅವನ್ ಇದೆ, ಸ್ವಲ್ಪ ಇದರಲ್ಲಿ ಇನ್ನೊಂದು ಸ್ವಲ್ಪ ಅದರಲ್ಲಿ 2ರಲ್ಲೂ ಹಾಕಿದ್ದೆ, ಹಾಗಾಗಿ ಜಲ್ದಿ ರೆಡಿ ಆಯಿತು. ನನ್ನ ಮಗಳು ಇನ್ನೂ ನೋಡಿಲ್ಲ, ಬಂದರೆ ತುಂಬ ಖುಷಿ ಪಡ್ತಾಳೆ. ಆ್ಯಂಡ್ ಇದು ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಬೇಕು. ಇನ್ನೂ ಸ್ವಲ್ಪ ಬಿಸಿ ಇದೆ, ಈಗ ತಾನೇ ತೆಗ್ದಿದ್ದೀನಿ. ಆದರೂ ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಅಂತ. ಎಲ್ಲವೂ ಅದೇ ಥರ ಇರುತ್ತೆ. ಸೊ ಇದರಲ್ಲೇ ನೋಡ್ಬೋದು ನಮಗೆ ಕೇಕ್ ಹೇಗೆ ಬಂದಿರುತ್ತೆ ಅಂತ. ನೋಡಿದ್ರಲ್ಲ. ಆ್ಯಂಡ್ ನೀವು ಇದನ್ನು ಆರಾಮ್ಸೆ 1 ವಾರ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕೋ ಅವಾಗ ತಿನ್ಬಹುದು. ಒಂದು ಟೇಸ್ಟ್ ಮಾಡೋದಾ? ತಗೊಂಡು ಬಿಸಿನ ಅದು ಅವಳು ದೊಡ್ಡದು ಸ್ವಲ್ಪ ನೋಡಿ ತಗೊಳ್ತಾಳೆ. ಇದು ಟೇಸ್ಟ್ ಮಾಡ್ತೀನಿ ನೋಡಿ, ಒಳಗೆಲ್ಲ ಎಷ್ಟು ಸ್ಪಾಂಜಿ ಆಗಿದೆ ಅಂತ. ಸೊ ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ, ನೀನು ಸ್ವಲ್ಪ ಟೇಸ್ಟ್ ಮಾಡಿ. ಸೂಪರ್. ಸೊ ಈಗ ನಾನು ಟೇಸ್ಟ್ ಮಾಡ್ತೀನಿ. ಏನು ಬಿದ್ದೋಗಲ್ಲ ಬಿಡು, ನಾನು ಇಟ್ಕೊತೀನಿ. ಫ್ರೆಂಡ್ಸ್, ಇದೇ ಚಾಕ್ಲೇಟ್ ಕೇಕ್ಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಹ್ಯಾಕ್ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ಒಳಗೆಲ್ಲ ಸ್ಪಾಂಜಿಯಾಗಿ ಸಕ್ಕತ್ತಾಗಿದೆ. ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಮಫಿನ್ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಈ ಅಮೃತ್ನೋನಿ ಗ್ಯಾಸ್ಟ್ರಿನ್ ಲಿಕ್ವಿಡ್ ನೀವು ಕೂಡ ತಗೋಬೇಕು ಅಂದ್ಕೊಂಡ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ನೀವು ಡಾಕ್ಟರ್ಗೆ ಕಾಲ್ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಆನಂತರ ತೊಗೊಳ್ಳಿ. ಹಾಗೆ ಅವರ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿರ್ತೀನಿ, ನೀವು ವಾಟ್ಸಪ್ ಮುಖಾಂತರ ಕೂಡ ಆರ್ಡರ್ ಕೂಡ ಮಾಡಬಹುದು. ಸೊ ಇನ್ನು ಇವತ್ತಿನ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಹೇಗಿತ್ತು ಈ ರೆಸಿಪಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೀವು ಟ್ರೈ ಮಾಡಿ ನೋಡಿ. ಅಟ್ಲೀಸ್ಟ್ ಅವನ್ ಇಲ್ಲ ಅಂದರೂ ನೀವು ಗ್ಯಾಸ್ ಸ್ಟವ್ ಮೇಲೆ ಕೂಡ ಮಾಡ್ಬೋದು. ರುಚಿ ಪಾಕಶಾಲೆಯಲ್ಲಿ ನಾನು ಕಡಾಯಿನಲ್ಲಿ ಹೇಗೆ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಸೇಮ್ ಇದೇ ಮೆಥಡ್ನ ಮಾಡಿಕೊಂಡು ನೀವು ಕಡಾಯಿನಲ್ಲಿ ಮಾಡ್ಕೋಬಹುದು. ಸೊ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬಾಯ್. ತಿನ್ನೋ ಬ್ಯುಸಿಯಲ್ಲಿದ್ದಾಳೆ ಅವಳು.